ಹಿಂದಿನ ಭಾಗದಲ್ಲಿ ಸುನಿತಾ ಮತ್ತು ದೀಪಿಕಾ ಸಂಜಯ್ ತಾಯಿನ ತುಂಬ ಕೀಳಾಗಿ ನಡ್ಸ್ಕೊತಾ ಇರ್ತಾರೆ. ಆದರೆ ಈ ವಿಷಯ ಮೊದಲಿಗೆ ಸಂಜಯ್ಗೆ ಗೊತ್ತಿರಲ್ಲ. ಆದರೆ ಇವಾಗ ಇರೋ ಎಲ್ಲ ವಿಷಯನೂ ಗೊತ್ತಾಗೋ ಸಮಯ ಬಂದಿದೆ. ಸಂಜಯ್ಗೆ ಇರೋ ವಿಷಯ ಎಲ್ಲ ಗೊತ್ತಾದರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ಇವತ್ತಿನ ಎಪಿಸೋಡಲ್ಲಿ ನೋಡೋಣ. ದೀಪಿಕಾ, ನಿನ್ಗೆ ಎಷ್ಟು ಧೈರ್ಯ ಇದ್ರೆ ನನ್ನ ತಾಯಿ ಹತ್ರನೇ ಕಾಲು ಒತ್ತಿಸ್ಕೋತಿದ್ಯಾ? ಅತ್ತೆ ಅನ್ನೋ ಗೌರವ ಬೇಡ ನಿನಗೆ? ಅದು ಅದು ಸಂಜಯ್, ಅದು ಏನು ಅಂದರೆ ಅದು ಅಯ್ಯೋ ಅಳಿಯಂದ್ರೆ, ನಾನು ನಿಮ್ಮ ತಾಯಿಗೆ ಹೇಳಿದೆ ನಿಮ್ಮ ಸೊಸೆ ಕಾಲನ್ನ ನೀವು ಮುಟ್ಬೇಡಿ ಅಂತ. ಆದರೆ ಅವರೇ ನನ್ನ ಸೊಸೆ ಕಾಲು ಮುಟ್ಟಿದ್ರೆ ಏನಾಗತ್ತೆ, ನಾನೇ ಮಸಾಜ್ ಮಾಡ್ತೀನಿ ಅಂತ ತುಂಬ ಒತ್ತಾಯ ಮಾಡಿದರು ಅಲ್ವಾ ಬಿಗ್ರೆ? ಹಾಂ ಹೌದು ಕಣೋ ಮಗನೇ, ನಾನೇ ಹೇಳಿದ್ದು. ಪಾಪ ಅವಳದೇನು ತಪ್ಪಿಲ್ಲ ಕಣೋ, ಸುಮ್ಮನೆ ಅವಳಿಗೆ ಯಾಕೆ ಬೈತಾ ಇದೆಯಾ? ಏನಮ್ಮ ನೀನು? ನಿನಗೆ ಎಷ್ಟು ಸಾರಿ ಹೇಳಿಲ್ಲ ನಾನು ಹೀಗೆಲ್ಲ ಮಾಡಬೇಡ ಅಂತ? ನೋಡು, ಇನ್ಯಾವತ್ತೂ ಹೀಗೆಲ್ಲ ಮಾಡಬೇಡ ನೀನು. ಹೌದು ಬೀಗ್ರೆ, ಇನ್ಮೇಲಿಂದ ನೀವು ರಾಣಿ ಥರ ಈ ಮನೇಲಿ ಇರಬೇಕು. ಇಂಥ ಕೆಲಸ ಎಲ್ಲ ಮಾಡೋಕೆ ಹೇಗೂ ಜನ ಇದ್ದಾರೆ. ಸುನೀತಾ, ಹೇಳೋದೇ ಮರ್ತೋದೆ ಕಣೆ. ನಿಮ್ಮ ಮನೆ ಕೆಲಸದವ್ರ ಹಾಗೇನೆ ನಮಗೂ ಒಬ್ರು ಬೇಕು ಕಣೆ. ಎಲ್ಲಾದರೂ ಇದ್ರೆ ಹೇಳು. ಏನು ಕೆಲಸದವ್ರ? ಯಾರ ಬಗ್ಗೆ ಹೇಳ್ತಾ ಇದ್ದೀರಾ ನೀವು? ಅಯ್ಯೋ ಇನ್ಯಾರು, ನಿಮ್ಮ ಪಕ್ಕದಲ್ಲೇ ನಿಂತಿದ್ದಾರಲ್ಲ ಅವರೇ. ತುಂಬ ಚೆನ್ನಾಗಿ ಕಾಫಿ ಮಾಡಿಕೊಟ್ರು, ನನಗಂತೂ ತುಂಬ ಇಷ್ಟ ಆಯಿತು. ಸಾಕು ಬಾಯ್ ಮುಚ್ಚ್ರಿ. ಯಾರೇ ಹೇಳಿದ್ ನಿಮಗೆ ಮನೆ ಕೆಲಸದವರು ಅಂತ? ಇವ್ರು ನನ್ನ ತಾಯಿ. ಏನು, ಇವ್ರು ನಿಮ್ಮ ತಾಯಿನಾ? ಸುನೀತಾ, ಮನೆ ಬೇಗ್ರನ ಕೆಲಸದವರು ಅಂತಿದ್ಯಲ್ಲ, ನಿನಗೆ ಸ್ವಲ್ಪನಾದ್ರೂ ಮನುಷ್ಯತ್ವ ಇದೆಯೇನೆ? ಛೀ, ಪಾಪದವ್ರನ್ನ ಮನೆ ಕರ್ಕೊಂಡ್ಬಂದು ಹೀಗೆ ಅವಮಾನ ಮಾಡ್ತಿದ್ಯಲ್ಲ, ನೀನು ಉದ್ಧಾರ ಆಗಲ್ಲ. ನಿನ್ನ ಮನೆಗೆ ಬಂದಿದ್ದಕ್ಕೆ ನನಗೆ ನಾಚಿಕೆ ಆಗ್ತಿದೆ. ಛೀ. ಅಂದರೆ ನನ್ನ ತಾಯಿನ ಈ ಮನೇಲಿ ಇಷ್ಟು ಕೀಳಾಗಿ ನೋಡ್ತಾ ಇದ್ದೀರಾ ನೀವು? ಇದಕ್ಕೆ ಅಮ್ಮ ನಮ್ಮ ಮನೆ ಬಿಟ್ಟು ಈ ಮನೆಗೆ ಬರೋದು ಬೇಡ ಅಂತ ನಾನು ಹೇಳಿದ್ದವತ್ತು. ಅದು ಹಾಗಲ್ಲ ಕಣೋ ಮಗನೆ, ನಾನು ಹೇಳೋದು ಸ್ವಲ್ಪ ಕೇಳು. ನೀನೇನು ಹೇಳೋದು ಬೇಡ ಅಮ್ಮ. ಇಷ್ಟು ದಿನ ನನಗೋಸ್ಕರ ಇವ್ರ ಹತ್ರ ಚೀ ಅನ್ಸ್ಕೊಂಡಿರೋದು ಸಾಕು ನೀನು. ನನಗೆ ನೀನೇ ಮುಖ್ಯ. ಈ ಆಸ್ತಿ ಅಂತಸ್ತು ಏನು ಮುಖ್ಯ ಆಗಲ್ಲ. ಬಾ ಮೊದಲು ನಮ್ಮ ಮನೆಗೆ ಹೋಗೋಣ. ನೋಡು ದೀಪಿಕಾ, ನನ್ನ ತಾಯಿ ಜೊತೆ ಹೊಂದ್ಕೊಂಡು ಇರೋದೇ ಆದರೆ ನನ್ನ ಜೊತೆ ಹಳ್ಳಿಗೆ ಬಾ ನೀನು. ಏನು ಹಳ್ಳಿಗ? ನನ್ನ ಮಗಳು ಎಲ್ಲಿಗೂ ಬರಲ್ಲ. ನಿಮಗೆ ಹೆಂಡತಿಗಿಂತ ತಾಯಿನೇ ಹೆಚ್ಚಾದ್ರೆ ನೀವು ಹೋಗಿ ಅವ್ರ ಜೊತೆ ಹಳ್ಳಿಗೆ. ಹೌದು ಸಂಜಯ್, ಅಲ್ಲೇನಿದೆ ಅಂತ ಬರಲಿ. ನೋಡಿ, ಹೇಳೋದು ಕೇಳಿ. ನಿಮ್ಮ ತಾಯಿಗೋಸ್ಕರ ನಿಮ್ಮ ಈ ಐಷಾರಾಮಿ ಜೀವನನ ಹಾಳು ಮಾಡ್ಕೊಳ್ಬೇಡಿ. ನಿಮ್ಮ ತಾಯಿನ ಬಿಟ್ಟು ನಮ್ಮ ಜೊತೆ ಆರಾಮಾಗಿರಿ. ಬಾಯಿ ಮುಚ್ಚು ದೀಪಿಕಾ. ನೋಡು, ತಾಯಿಗೋಸ್ಕರ ಈ ನನ್ನ ಜೀವನಾರು ಬಿಡ್ತೀನಿ ಹೊರತು ಈ ಐಷಾರಾಮಿ ಜೀವನಕ್ಕೋಸ್ಕರ ನನ್ನ ತಾಯಿನ ಮಾತ್ರ ಬಿಟ್ಕೊಡಲ್ಲ. ಓ ಹೌದಾ? ಹಾಗಾದ್ರೆ ನಾನು ಅಷ್ಟೇ, ನನ್ನ ತಂದೆ ತಾಯಿನ ಬಿಟ್ಟು ನಾನು ನಿಮ್ಮ ಜೊತೆ ಬರಲ್ಲ. ಈ ಐಷಾರಾಮಿ ಜೀವನ ಬಿಟ್ಟು ನಿಮ್ಮ ಆ ಗುಡಿಸ್ಲಿಕ್ಕೆ ನಾನು ಬರೋಕೆ ರೆಡಿ ಇಲ್ಲ. ಮಗನೇ, ನನ್ನ ಮಾತು ಕೇಳು. ನಾನು ಬಿದ್ದು ಹೋಗೋ ಮರ ಕಣೋ. ನನಗೋಸ್ಕರ ನಿನ್ನ ಈ ಸುಂದರವಾದ ಜೀವನ ಯಾಕೋ ಹಾಳು ಮಾಡ್ಕೋತೀಯಾ? ಅಮ್ಮ, ನಾನು ಈ ಜೀವನಕ್ಕೆ ಬಂದಿದ್ದೀನಿ ಅಂದರೆ ಅದು ಕೂಡ ನೀನು ಕೊಟ್ಟಿರೋ ಭಿಕ್ಷೆ. ನೋಡು, ನೀನೇನು ಮಾತಾಡಬೇಡ. ನಡಿ, ನಮ್ಮ ಮನೆಗೆ ಹೋಗೋಣ, ನಮ್ಮೂರಿಗೆ ಹೋಗೋಣ. ನೋಡು ದೀಪಿಕಾ, ನಿನಗೆ ಯಾವತ್ತಾದರೂ ನಿನ್ನ ಗಂಡ ಅತ್ತೆ ಬೇಕು ಅನ್ಸಿದ್ರೆ ನೀನು ಧಾರಾಳವಾಗಿ ಅಲ್ಲಿಗೆ ಬರ್ಬೋದು. ಯಾರೂ ನಿನ್ನ ತಡೆಯಲ್ಲ. ಆದರೆ ಈ ಶ್ರೀಮಂತಿಕೆ ದಿಮಾಕ್ನ ಇಲ್ಲೇ ಬಿಟ್ಬಾ. ತನ್ನ ತಾಯಿಗೆ ಈ ಮನೇಲಿ ಮರ್ಯಾದೆ ಸಿಗ್ತಿಲ್ಲ ಅಂತ ಗೊತ್ತಾದ ಮೇಲೆ ಸಂಜಯ್ಗೆ ಅಲ್ಲಿರೋಕೆ ಇಷ್ಟ ಆಗಲ್ಲ. ತನ್ನ ತಾಯಿನ ಕರ್ಕೊಂಡು ಹಳ್ಳಿಗೆ ಹೋಗ್ತಾನೆ. ಆದರೆ ದೀಪಿಕಾ ತಾಯಿ ಮಾತನ್ನ ಕೇಳಿಕೊಂಡು ಶ್ರೀಮಂತಿಕೆನ ಬಿಟ್ಟು ಹೋಗೋಕ್ಕಾಗ್ದೇನೆ ತಾಯಿ ಮನೇಲೇ ಉಳ್ಕೋತಾಳೆ. ಹೀಗೆ ಕೆಲವು ದಿನ ಕಳೆಯುತ್ತೆ. ಸಂಜಯ್ ಹಳ್ಳಿನಲ್ಲಿ ತನ್ನ ತಾಯಿ ಜೊತೆನೇ ಇರ್ತಾನೆ. ದೀಪಿಕಾ ಅವಳ ತವ್ರ ಮನೆಯಲ್ಲೇ ಇರ್ತಾಳೆ. ಮಗನೇ, ಆಗಿರೋದಾಯ್ತು. ಅದೆಲ್ಲ ಮನಸ್ಸಲ್ಲಿಟ್ಕೊಂಡು ನಿನ್ನ ಜೀವನನ ಯಾಕೋ ಹಾಳು ಮಾಡ್ಕೋತೀಯಾ? ನಾನು ಹೇಳೋದು ಕೇಳು ಮಗನೇ. ನಾನೇ ನಿನ್ನ ಎಷ್ಟು ವರ್ಷ ಅಂತ ಬದುಕಿರ್ಬೇಕು ಹೇಳು? ಹೇಗೋ ಹಳ್ಳಿನಲ್ಲೇ ಇರ್ತೀನಿ. ನಿನ್ನ ಹೆಂಡತಿ ಜೊತೆ ಸುಖವಾಗಿರು. ನಿನ್ನ ಜೀವನ ಚೆನ್ನಾಗಿರಲಿ ಅಂತಾನೆ ತಾನೇ ನಾನು ಇಷ್ಟೆಲ್ಲ ಕಷ್ಟಪಟ್ಟು ನಿನ್ನ ಇಲ್ಲಿವರೆಗೂ ಬೆಳೆಸಿರೋದು. ಅಮ್ಮ, ನೀನು ಏನು ಹೇಳಿದ್ರು ಅಷ್ಟೆ, ನಾನು ಮತ್ತೆ ಆ ಮನೆಗೆ ಹೋಗಲ್ಲ. ನಿನ್ನ ಸೊಸೆಗೆ ನಾನು ಬೇಕು ಅನ್ಸಿದ್ರೆ ಅವಳೇ ಇಲ್ಲಿಗೆ ಬರ್ತಾಳೆ. ಅಷ್ಟಕ್ಕೂ ಅವಳಿಗೆ ಇಷ್ಟ ಇಲ್ಲದೆ ಇರುವಾಗ ನಾನು ಯಾಕೆ ಹೋಗಲಿ ಹೇಳು ಅಲ್ಲಿಗೆ? ಅದು ಹಾಗಲ್ವೋ ಮಗನೇ, ನಾನು ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ. ಅಮ್ಮ, ನೀನು ಸುಮ್ಮನೆ ತಲೆ ಕೆಡ್ಸ್ಕೋಬೇಡ. ನಿನ್ನ ಪಾಡಿಗೆ ನೀನು ನೆಮ್ಮದಿಯಾಗೇ ಇರು. ನಾನು ಇವಾಗ ಆರಾಮಾಗೇ ಇದ್ದೀನಿ, ಆಯಿತಾ? ಕುಸುಮ ಎಷ್ಟೇ ಹೇಳಿದ್ರು ಸಂಜಯ್ ಮಾತ್ರ ಅವನ ನಿರ್ಧಾರನ ಬದಲಾಯಿಸೋಕೆ ರೆಡಿನೇ ಇರಲ್ಲ. ಪಾಪ ಕುಸುಮ ಹೇಗಾದರೂ ಮಾಡಿ ಮಗನ ಜೀವನ ಸರಿ ಮಾಡಬೇಕು ಅಂತ ದೀಪಿಕನ್ ಮನೆಗೆ ಹೋಗ್ತಾಳೆ. ನೋಡಿ ಕುಸುಮ, ನನ್ನ ಮಗಳಿಗೆ ಬೇರೆ ಮದುವೆ ಮಾಡಬೇಕು ಅಂತ ನಿರ್ಧಾರ ಮಾಡ್ಕೊಂಡಿದ್ದೀವಿ. ಮತ್ತೆ ನಮಗೆ ತೊಂದರೆ ಕೊಡಬೇಡಿ ನೀವು ಬಂದು.
ಅಯ್ಯೋ ಬೀಗ್ರೆ, ಹೀಗೆಲ್ಲ ಮಾತಾಡಬೇಡಿ. ಮಕ್ಕಳು ಇನ್ನೂ ಜೀವನದಲ್ಲಿ ಬಾಳಿ ಬದುಕಬೇಕಾಗಿರೋರು. ಏನೋ ಚಿಕ್ಕ ಪುಟ್ಟ ವಿಷಯಕ್ಕೆ ಜಗಳ ಮಾಡಿಕೊಂಡು ಸಂಬಂಧನೇ ಮುರ್ಕೊಳ್ಳೋ ಲೆವೆಲಿಗೆ ಹೋಗಬಾರ್ದು. ಅಯ್ಯೋ ಬೀಗ್ರೆ, ನೀವಾದರೂ ಒಂದ್ಸರಿ ಯೋಚನೆ ಮಾಡಿ. ಹೀಗೆಲ್ಲ ಮಾತಾಡಬೇಡಿ ಬೀಗ್ರೆ. ನೋಡಿ, ಸುಮ್ಮನೆ ಇಲ್ಲಿಂದ ಹೊರಟೋಗಿ, ಇಲ್ಲ ಅಂದರೆ ನಾನೇ ಕತ್ತಿ ಹಿಡಿದು ಆಚೆ ತಳ್ಳಬೇಕಾಗತ್ತೆ ನಿಮ್ಮನ್ನ. ನಿಮ್ಮಂಥವ್ರ ಮನೆ ಮಗನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿದ್ದೇ ಹೆಚ್ಚು. ಆದರೆ ನಿನ್ನ ಮಗನಿಗೆ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ಅದಕ್ಕೆ ಅಂಥವ್ನ ಮನೆಗೆ ನನ್ನ ಮಗಳನ್ನ ಮತ್ತೆ ಕಳ್ಸಲ್ಲ. ಮೊದಲು ಇಲ್ಲಿಂದ ಹೊರಟೋಗಿ. ಅಮ್ಮ ದೀಪಿಕಾ, ನೀನಾದರೂ ಅರ್ಥ ಮಾಡ್ಕೊಳಮ್ಮ. ಕುಸುಮ ಎಷ್ಟೇ ಕೇಳ್ಕೊಂಡ್ರೂ ಕೂಡ ಸುನೀತಾ ಮತ್ತು ದೀಪಿಕಾ ಒಪ್ಪೋದೇ ಇಲ್ಲ. ಪಾಪ ಏನು ಮಾಡೋಕ್ಕಾಗ್ದೇನೆ ವಾಪಸ್ ಮನೆಗೆ ಹೋಗ್ತಾಳೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ದೀಪು, ಈ ಪೇಪರ್ಸಿಗೆಲ್ಲ ಸೈನ್ ಹಾಕ್ಕೊಡು ಮಗಳೇ. ಎಲ್ಲ ಪ್ರೋಗ್ರೆಸ್ನ ಬೇಗ ಬೇಗ ಮುಗಿಸೋಣ. ಇದೇನಮ್ಮ ಇದು, ಡಿವೋರ್ಸ್ ಪೇಪರ್ ತಂದು ಸೈನ್ ಹಾಕ್ಕೊಡು ಅಂತಿದೆಯಲ್ಲ? ಹಾ ಕಣೆ ದೀಪು, ಅವನಿಗೆ ಇಲ್ಲಿರೋಕೆ ಇಷ್ಟ ಇಲ್ಲದೆ ಇರುವಾಗ ನೀನು ಯಾಕೆ ಅವನ ಸಂಬಂಧನ ಇಟ್ಕೋತೀಯ ಹೇಳು? ನೋಡು, ನಾನೊಬ್ಬ ಒಳ್ಳೆ ಹುಡುಗನ ನೋಡಿದ್ದೀನಿ, ಅವನ ಜೊತೆನೆ ಮದುವೆ ಆಗು ನೀನು. ಅಮ್ಮ, ನಿನಗೇನು ತಲೆ ಕೆಟ್ಟಿದ್ಯಾ? ಅಲ್ಲಮ್ಮ, ನಾನು ಪ್ರೆಗ್ನೆಂಟ್ ಅನ್ನೋ ವಿಷಯ ಗೊತ್ತಿದ್ದು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡ್ತಿದ್ಯಲ್ಲ ನೀನು. ಅಯ್ಯೋ, ನಿನ್ನ ವಿಷಯ ಎಲ್ಲ ಗೊತ್ತು ಕಣೆ. ಅವನಿಗೆ ಮಗು ಇದ್ರೂ ಪರವಾಗಿಲ್ಲ ನನಗೆ ಅಂತ ಹೇಳಿದ್ದಾನೆ. ಹುಡುಗ ಏನೂ ವಿರೋಧ ಮಾಡಿಲ್ಲ. ತುಂಬ ಒಳ್ಳೆ ಹುಡುಗ ಕಣೆ. ನೀನು ಮುಂದೆ ಜೀವನದಲ್ಲಿ ತುಂಬ ಚೆನ್ನಾಗಿರ್ತೀಯ ಅವನ್ನ ಮದುವೆ ಆದರೆ. ಸಾಕು ಬಾಯಿ ಮುಚ್ಚಮ್ಮ. ಮೊನ್ನೆ ಏನೋ ಅತ್ತೆ ಎದುರಿಗೆ ಏನೋ ಬಾಯಿ ಮಾತಿಗೆ ಹೇಳ್ತಾ ಇದೀಯಾ ಅಂತ ಅನ್ಕೊಂಡ್ರೆ, ಆದರೆ ನೀನು ನೋಡಿದ್ರೆ ನನಗೆ ನಿಜವಾಗ್ಲೂ ಮದುವೆ ಮಾಡೋಕೆ ರೆಡಿ ಮಾಡಿದ್ಯಾ. ಇನ್ನೇನೆ ಮತ್ತೆ, ಬಿಟ್ಟೋಗಿರೋ ಗಂಡಂಗೋಸ್ಕರ ಕಾಯ್ತಾ ಹಾಗೆ ಇರ್ತೀಯೇನೆ? ನೋಡಮ್ಮ, ನಾನು ಹಾಗೆ ಕಾದ್ರೂ ಪರವಾಗಿಲ್ಲ, ಅವ್ರು ಬರ್ದೆ ನಾನು ಸತ್ತೋದ್ರೂ ಪರವಾಗಿಲ್ಲ, ಆದರೆ ಬೇರೆ ಮದುವೆ ಮಾತ್ರ ಆಗಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡು ನೀನು. ಸಂಜಯ್ ಬಿಟ್ಟೋದ್ಮೇಲೆ ದೀಪಿಕನಿಗೆ ಗೊತ್ತಾಗತ್ತೆ ಅವಳು ಪ್ರೆಗ್ನೆಂಟ್ ಅಂತ. ಆದರೆ ಗಂಡನ ಮನೆಗೆ ತಿಳಿಸ್ತೇನೆ ಸುಮ್ಮನೆ ಇರ್ತಾಳೆ. ಆದರೆ ದೀಪಿಕನ್ ತಾಯಿ ಸುನೀತಾ ಮಗಳಿಗೆ ಇನ್ನೊಂದು ಮದುವೆ ಮಾಡೋ ಯೋಚನೆ ಮಾಡ್ಕೊಂಡಿರ್ತಾಳೆ. ಆದರೆ ಇದೆಲ್ಲ ದೀಪಿಕನಿಗೆ ಇಷ್ಟ ಆಗಲ್ಲ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ಅಮ್ಮ, ಯಾಕೋ ತುಂಬ ಅಂದರೆ ತುಂಬಾ ಕಾಲು ನೋಯ್ತಾ ಇದೆ. ಸ್ವಲ್ಪ ಕಾಲು ಮಸಾಜ್ ಮಾಡ್ತೀಯಾ ಪ್ಲೀಸ್? ಏನು, ನಾನಾ? ನೋಡು ದೀಪು, ನನಗಂತೂ ತುಂಬ ಅಂದರೆ ತುಂಬ ನಿದ್ದೆ ಬರ್ತಿದೆ. ಕೆಲಸದವ್ರು ಯಾರಿಗಾದರೂ ಹೇಳ್ತೀನಿ, ಅವರೇ ಬಂದು ಮಸಾಜ್ ಮಾಡ್ತಾರೆ. ನೀನು ಹೋಗಿ ಮಲ್ಕೋ. ಅಮ್ಮ, ಇವತ್ತು ನಾನು ಹಾಸ್ಪಿಟಲಿಗೆ ಹೋಗಬೇಕು ಚೆಕಪ್ ಮಾಡಿಸೋಕೆ. ಇವತ್ತು ಬರೋಕೆ ಹೇಳಿದ್ದಾರೆ. ಬಾ ಅಮ್ಮ, ಇಬ್ಬರು ಒಟ್ಟಿಗೆ ಹೋಗಿ ಬರೋಣ. ಅಯ್ಯೋ ದೀಪು, ಇದಕ್ಕೆಲ್ಲ ನಾನು ಯಾಕೆ ಹೇಳು? ನನಗಂತೂ ತುಂಬ ಅಂದರೆ ತುಂಬ ಸುಸ್ತಾಗ್ತಿದೆ ಕಣೆ. ಯಾರಾದರೂ ಕೆಲಸದವ್ರನ್ನ ಕರ್ಕೊಂಡು ಹೋಗೋಯ್ತಾ ನಿನ್ನ ಜೊತೆಗೆ? ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಛೇ, ಮೊನ್ನೆ ಕಾಲು ನೋವು ಅಂದಾಗಲೂ ಹೀಗೆ ಹೇಳಿದ್ಲು ಅಮ್ಮ. ಇವತ್ತು ಹೀಗೆ ಹೇಳ್ತಿದ್ದಾಳೆ. ಅತ್ತೆ ಇದ್ದಿದ್ರೆ ಅವರೇ ನನ್ನ ಜೊತೆ ಎಲ್ಲ ಕಡೆ ಬರ್ತಾಯಿದ್ರು. ನಾನು ಪ್ರೆಗ್ನೆಂಟ್ ಅಂತ ಅವ್ರಿಗೇನಾದರೂ ಗೊತ್ತಾಗಿದ್ರೆ ನನ್ನೇ ಮಗು ಥರ ನೋಡ್ಕೋತಾ ಇದ್ರು. ತನ್ನ ತವ್ರ ಮನೇಲಿ ತಾಯಿ ಮಾಡ್ತಾ ಇರೋದೆಲ್ಲ ನೋಡಿ ದೀಪಕನಿಗೆ ತವ್ರ ಮನೇಲಿ ಅವಳ ಕಷ್ಟಕ್ಕೆ ಯಾರೂ ಆಗಲ್ಲ ಅನ್ನೋದು ಗೊತ್ತಾಗತ್ತೆ. ತನ್ನ ಗಂಡನೇ ನನಗೆ ಕೊನೆ ತನಕ ಕೈ ಹಿಡಿಯೋದು ನಡ್ಸೋದು ಅನ್ನೋದು ಅರ್ಥ ಆಗತ್ತೆ. ಇನ್ನು ತವ್ರ ಮನೇಲಿರೋದು ಸರಿಯಲ್ಲ ಅಂತ ಗಂಡನ ಮನೆಗೆ ಹೋಗ್ತಾಳೆ. ಅರೆ, ಇದೇನಮ್ಮ ದೀಪು, ಇಲ್ಲೇ ನಿಂತಿದ್ಯಾ? ಯಾಕೆ ಬಾಗ್ಲಲ್ಲೇ ನಿಂತಿದ್ಯಾ? ಬಾ ಅಮ್ಮ ಒಳಗೆ. ಅತ್ತೆ, ನನಗೆ ಕ್ಷಮಿಸ್ಬಿಡಿ ಅತ್ತೆ. ಏನೋ ತಿಳಿದೆ ಹಾಗೆಲ್ಲ ನಡ್ಕೊಂಡೆ. ಇನ್ಮೇಲಿಂದ ಯಾವತ್ತೂ ಹಾಗೆಲ್ಲ ಮಾಡಲ್ಲ ಅತ್ತೆ. ನಿಮ್ಮ ಜೊತೆನೆ ಇಲ್ಲೇ ನಿಮ್ಮನೇಲೇ ಇರ್ತೀನಿ ಅತ್ತೆ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಅಯ್ಯೋ ದೀಪು, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಮ್ಮ? ನಿನ್ನ ಮನೆಗೆ ನೀನು ಬರೋಕೆ ಇಷ್ಟೆಲ್ಲ ಕೇಳಬೇಕಾ ಹೇಳು? ಸಂಜಯ್, ನನ್ನ ದಯವಿಟ್ಟು ಕ್ಷಮಿಸಿ. ನೀವು ಹೇಳಿದಾಗೆ ಅತ್ತೆ ಜೊತೆ ನಾನು ಹೊಂದ್ಕೊಂಡು ಹೋಗ್ತೀನಿ. ಇನ್ಯಾವತ್ತೂ ಹಾಗೆಲ್ಲ ನಡ್ಕೊಳ್ಳಲ್ಲ. ದೀಪಿಕನ್ನ ಗಂಡ ಅತ್ತೆ ಇಬ್ಬರು ಒಪ್ಕೊಂಡು ಮನೆ ಒಳಗೆ ಬಿಟ್ಕೋತಾರೆ. ಹೀಗೆ ಒಂದು ಸ್ವಲ್ಪ ದಿನ ಕಳೆಯುತ್ತೆ. ದೀಪಿಕನಿಗೆ ತಿಂಗಳು ತುಂಬಿ ಪುಟ್ಟ ಮಗು ಕೂಡ ಹುಟ್ಟುತ್ತೆ. ಸುನೀತನಿಗೆ ಮಗಳ ನೆನಪಾಗಿ ಮಗಳನ್ನ ಹುಡ್ಕೊಂಡು ಹಳ್ಳಿಗೆ ಬರ್ತಾಳೆ. ದೀಪು, ನನ್ನ ಕ್ಷಮಿಸ್ಬಿಡೆ, ನಾನು ಮಾಡಿದ ತಪ್ಪೆ. ಆದರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡೆ, ಬಾರೆ ನಮ್ಮ ಜೊತೆಗೆ. ಅಮ್ಮ, ದಯವಿಟ್ಟು ನನ್ನ ಗಂಡನ ಜೊತೆ ನನ್ನ ಬದುಕೋಗ್ಬಿಡು. ತಾಯಿ ಆದವಳು ಮಕ್ಳಿಗೆ ಒಳ್ಳೇದನ್ನು ಹೇಳ್ಕೊಡ್ಬೇಕು. ಅದನ್ನ ಬಿಟ್ಟು ನೀನೇನು ಮಾಡಿದೆ? ದೀಪು, ಇನ್ಯಾವತ್ತೂ ಹಾಗೆ ಮಾಡಲ್ಲ ಕಣೆ. ನನ್ನ ಕ್ಷಮಿಸ್ಬಿಡು. ಕುಸುಮ, ನೀವಾದರೂ ಹೇಳಿ. ಅಲ್ಲಮ್ಮ ದೀಪು, ನೋಡಿ, ನನಗೆ ಅತ್ತೆ ಏನು ಹೇಳೋದು ಬೇಡ. ನಾನೇನು ಚಿಕ್ಕ ಮಗು ಅಲ್ಲ, ನನಗೆಲ್ಲನೂ ಅರ್ಥ ಆಗುತ್ತೆ. ಯಾರ್ಯಾರು ಹೇಗೆ ಅನ್ನೋದು ಎಲ್ಲ ಗೊತ್ತು. ನೋಡಿಯಪ್ಪ, ನಿಮ್ಮ ಹೆಂಡತಿನ ಮನೆ ಕರ್ಕೊಂಡೋಗಿ ದಯವಿಟ್ಟು. ನಾನು ಎಲ್ಲಿಗೂ ಬರಲ್ಲ. ಅಕಸ್ಮಾತ್ ನಿಮ್ಮ ಮಗಳನ್ನ ನೋಡಬೇಕು ಅನ್ಸಿದ್ರೆ ನೀವೇ ಇಲ್ಲಿ ಬಂದು ನೋಡ್ಕೊಂಡು ಹೋಗಿ.
ಅದು ಹಾಗಲ್ಲ ಕಣೆ ದೀಪು. ಸುನೀತಾ, ಅವಳನ್ನ ಅವಳ ಪಾಡಿಗೆ ಬದುಕೋಗ್ಬಿಡು. ನಡಿ, ನಾವು ಮನೆಗೆ ಹೋಗೋಣ. ಇಷ್ಟೆಲ್ಲ ಆದಮೇಲೆ ದೀಪಿಕಾ ಅತ್ತೆ ಜೊತೆ ಗಂಡನ ಜೊತೆ ಹಳ್ಳಿನಲ್ಲೇ ಇರ್ತಾಳೆ. ಅಪ್ಪ ಅಮ್ಮಂಗೆ ನೆನಪಾದಾಗ ಬಂದು ನೋಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ವಾಪಸ್ ತವರಿಗೆ ಮಾತ್ರ ಹೋಗಲ್ಲ. ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ದೀರಾ. ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ.